ಅನುದಾನದ ವಿಚಾರವಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಿದ್ದೀರಾ. ಅಂದರೆ ಗ್ಯಾರಂಟಿ ಒಂದನೇ ನಂಬ್ಕೊಳ್ಳೋದಕ್ಕಿಂತ ಅನುದಾನ ಕೊಟ್ಟು ಇನ್ನೊಂದಿಷ್ಟು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀರಾ ಅಂತ. ಅನುದಾನದ ವಿಷಯ ಯಾವಾಗಲೂ ಕೂಡ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಹೆಚ್ಚಿನ ಅನುದಾನ ಬೇಕು ಅಂತ ಶಾಸಕರುಗಳ ಇರುವಂಥ ಒಂದು ಶಾಶ್ವತವಾದಂಥ ಒಂದು ಬೇಡಿಕೆ ಅದು ಇದ್ದೇ ಇರ್ತದೆ. ಈಗ ಅನೇಕ ಕಾಮಗಾರಿಗಳನ್ನು ಈಗಾಗಲೇ ತೊಗೊಂಡಿರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಶೀಘ್ರಗತಿಯಲ್ಲಿ ಆಗಬೇಕು ಅಂತ ಒಂದು, ಮತ್ತು ಆ ಬೇಡಿಕೆಗಳು ಇದ್ದೇ ಇರ್ತದೆ. ಆದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ಶಾಸಕರಿಗೆ ಬಹಳ ಒಂದು ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಜನರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಅಂತ ಅದು ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ಕೆಲವರಿಗೆ ಎಲ್ಲಿ ಯಾರಿಗೆ ಅರ್ಹರು ಇಲ್ಲದೇ ಇರ್ತಕ್ಕಂಥವ್ರಿಗೆ ಏನು ಗ್ಯಾರಂಟಿ ಯೋಜನೆ ಮುಟ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಅರ್ಹತೆ ಇದ್ದವ್ರಿಗೆ ಸಿಗುವಂಥದ್ದಾಗಬೇಕು, ಯಾರಿಗೆ ಅದರ ಅವಶ್ಯಕತೆ ಇಲ್ಲ ಅಂಥವ್ರಿಗೆ ಸಿಗುವಂಥದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಗ್ಯಾರಂಟಿ ಬಗ್ಗೆ ಯೋಜನೆ ಬಗ್ಗೆಯೂ ಕೂಡ ಭಾಳ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಒಂದು ಲೀಡರ್ಶಿಪ್ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ರು, ಎಲ್ಲವನ್ನು ಕೂಡ ಅದನ್ನು ಮಾತಾಡಬಾರ್ದು ಅಂತ ನಿನ್ನೆ ಅದ್ರ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಒಂದು ಕ್ಷಣಕ್ಕೂ ಕೂಡ ಆ ವಿಷಯದ ಬಗ್ಗೆ ಚರ್ಚೆನೂ ಇಲ್ಲ. ಭಾಳ ಒಂದು ಸೌಹಾರ್ದತವಾದಂಥ CLP ಸಭೆ ಆಯಿತು, ಭಾಳ ಚೆನ್ನಾಗಿ ನಡೀತು. ಮುಖ್ಯಮಂತ್ರಿಗಳು ಏನೇನು ಇವತ್ತು ನಮ್ಮ ವಿರೋಧ ಪಕ್ಷದವರಿಗೆ ಯಾವ ಇಶ್ಯೂಗಳೇ ಇಲ್ಲ ನಮ್ಮ ವಿರುದ್ಧ ಮಾತನಾಡ್ತಕ್ಕಂಥದ್ದಕ್ಕೆ, ಮತ್ತು ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅದರ ಸಂಪೂರ್ಣ ಒಂದು ಅದಕ್ಕೆ ಸ್ಪಂದನೆ ಮಾಡ್ತಾ ಇರ್ತಾರೆ ನಮ್ಮ ರಾಜ್ಯ ಸರ್ಕಾರ. ವಿರೋಧ ಪಕ್ಷದವರು ಕೇಂದ್ರ BJPಯ ವೈಫಲ್ಯವನ್ನು ಇವತ್ತಿನ ದಿವಸ ಎದ್ದು ಕಾಣ್ತಾ ಇದೆ. ಅದಕ್ಕೆ ಅವ್ರಿಗೆ ಯಾವ ಇಶ್ಯೂಸೂ ಇಲ್ಲ. ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ, ಮತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಏನೇನು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಮುಖ್ಯಮಂತ್ರಿಗಳು ಈ ಎಲ್ಲ ಶಾಸಕರುಗಳಿಗೆ ತಿಳಿಸೋದು. ಗ್ಯಾರಂಟಿ ಬಗ್ಗೆ ಸರ್ವಾನುಮತದಿಂದ ಎಲ್ಲರೂ ಅದಕ್ಕೆ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಹೇಳಿದಾಗೆ ಕೆಲವು ಯಾರಿಗೆ ಅನಗತ್ಯವಾಗಿ ಹೋಗ್ತಾ ಇರೋದು ಅದ್ರ ಬಗ್ಗೆ ನೀವು ಸ್ವಲ್ಪ ಕಡಿವಾಣ ಹಾಕಿ ಹೊರತು ಗ್ಯಾರಂಟಿಯಿಂದ ಜನರಿಗೆ ಭಾಳ ಅನುಕೂಲ ಆಗ್ತಾ ಇದೆ, ಮತ್ತು ಅದರಿಂದ ಒಂದು ಏನು ಆರ್ಥಿಕ ವ್ಯವಸ್ಥೆ ಕೂಡ ಅದರಿಂದ ಅನುಕೂಲ ಆಗಿದೆ ಅಂತ ಕೂಡ ಅಭಿಪ್ರಾಯ ಇದೆ. ಬಿಲ್ ಬಗ್ಗೆ ಡಿಸ್ಕಷನ್ ಇಲ್ಲ, ಅದ್ರ ಬಗ್ಗೆ ಇವತ್ತು ದೇಶ ಭಾಷಣ ನಿಷೇಧ ವಿಧೇಯಕ ವಿಧೇಯಕಗಳು ಮಂಡನೆ ಆಗ್ತದೆ. ಸುಮಾರು ವಿಧೇಯಕಗಳು ಮಂಡನೆ ಆಗ್ತಾ ಇದೆ. ಆ ವಿಧೇಯಕಗಳು ಮಂಡನೆ ಆಗಿ ಎಲ್ಲ ಚರ್ಚೆ ಆಗ್ತದಲ್ಲ. ಬಿಜೆಪಿ ಹೇಳ್ತಾ ಇದ್ದಾರೆ ಸರ್, ಅವರೇ ಎಲ್ಲ ದ್ವೇಷ ಭಾಷಣ ಮಾಡೋದು, ನಮ್ಮ ಮೇಲೆ ಸುಳ್ಳು ಕೇಸ್ ಆಗ್ತಾ ಇದೆ. ದ್ವೇಷ ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿಲಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ 1 BJP, ಸಂಘ ಪರಿವಾರ, ಅವರ ಬೆಂಬಲಿಗರು. ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ, ಪ್ರಚೋದನಕಾರಿ ಮಾತು ಯಾರು ಆಡ್ತಾರೆ, ಹಿಂಸಾತ್ಮಕ ಘಟನೆಗಳಿಗೆ ಯಾರು ಕಾರಣಕರ್ತರು, ಮತ್ತು ಈ ಏನು ಈ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾವ ಸಂಘಟನೆಗಳಲ್ಲಿದ್ದಾರೆ ಅದೆಲ್ಲ ಕೂಡ BJPಯ ಸಂಘ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು. ಅದಕ್ಕೋಸ್ಕರ ಅವ್ರು ಏನಂತ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೆ ಅವರೇ ಜೋರ ಕೂಗ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ತಪ್ಪು ಮಾಡೋರ ಬಗ್ಗೆ ಅವ್ರ ಮೇಲೆ ಬೊಟ್ಟು ತೋರಿಸ್ಬಾರ್ದು ಅಂತ ಅಷ್ಟೇ ಇರುವಂಥ ಸ್ಟ್ರಾಟಜಿ ಅವ್ರದ್ದು. ಅದಕ್ಕೋಸ್ಕರ ದ್ವೇಷ ಭಾಷಣ ಅವ್ರ ವಿರುದ್ಧ ಏನಲ್ಲ. ದ್ವೇಷ ಭಾಷಣ ಸಮಾಜದಲ್ಲಿ ಯಾರೇ ಆ ಥರ ಮಾಡಿದ್ರೆ ಅದು ಎಂಥವ್ರು ಆಗಿರ್ಬೋದು, ನಮ್ಮ ಪಕ್ಷದವರಾಗಿರ್ಬೋದು, ಇನ್ನೊಂದು ಪಕ್ಷದವರಾಗಿರ್ಬೋದು, ಯಾವುದೇ ಸಂಘಟನೆಗಳಾಗಿರ್ಬೋದು ಅಂತ ಅದಕ್ಕೆ ಹಿತಶ್ರೀ ಆಡಬೇಕು. ಈ ಗ್ಯಾರಂಟಿ ಯೋಜನೆಗಳು ಓಟ್ ಚೋರಿಯ ಮತ್ತೊಂದು ಪ್ರತಿರೂಪ ಅಂತ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಯಾಕಂದರೆ ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಓಟ್ ಚೋರಿ ಆಗಿದೆ ಅಂತ ಹೇಳ್ಕೊಂಬಂದಿದ್ದಾರೆ. ನಮ್ಮ ವಿರುದ್ಧ ಓಟ್ ಚೋರಿ ಅಂತ ಮಾಡ್ತಾರೆ. ಅಸಲಿ ಮಾಡ್ತಿರೋದು ಕಾಂಗ್ರೆಸ್ನವರು. ಈಗ ನೋಡಿ, ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲೇ ಇವತ್ತಿನ ದಿವಸ ಅದನ್ನು ಎತ್ತಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಕೇಂದ್ರ ಸರ್ಕಾರ. ಚುನಾವಣಾ ಆಯೋಗವನ್ನು ನಿಷ್ಕ್ರಿಯ ಮಾಡಿದ್ದಾರೆ. ಚುನಾವಣಾ ಆಯೋಗವನ್ನು ಇವತ್ತು ಅವರ ಹತೋಟಿಗೆ ತಗೊಂಡಿದ್ದಾರೆ. ಇದು ದೇಶಕ್ಕೆ ಒಳ್ಳೆಯದಾ? ಚುನಾವಣಾ ಆಯೋಗದ ಒಂದು ಸ್ವಾತಂತ್ರ್ಯ ಕಳ್ಕೊಂಬಿಟ್ರೆ ಈ ದೇಶಕ್ಕೆ ಒಳ್ಳೆಯದಾ? ಅದು ಮಾಧ್ಯಮದವ್ರು ನೀವು ಕೇಳಬೇಕು. ಈಗ ಚುನಾವಣಾ ಆಯೋಗದ ಆಯುಕ್ತರನ್ನು ಆಯ್ಕೆ ಮಾಡೋದ್ರಲ್ಲಿ ಹೇಗೆ ಇವತ್ತಿನ ದಿವಸ ಅವರು ಸರ್ಕಾರದ ತೀರ್ಮಾನಕ್ಕೆ ಬಗ್ಗುವಂಥವ್ರನ್ನ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರಲ್ಲ, ಅದು ಒಳ್ಳೆಯದಾ? ಅದಕ್ಕೋಸ್ಕರ ಇದೆಲ್ಲ ಭಾಳ ಮೂಲಭೂತ ಪ್ರಶ್ನೆ. ಆದರೆ ನಮ್ಮ ದುರ್ದೈವ ಏನಂತ ಹೇಳಿದ್ರೆ ಇವತ್ತು ಮಾಧ್ಯಮದಲ್ಲಿ ಅಥವಾ TV ಡಿಬೇಟ್ಗಳಲ್ಲಿ ಒಬ್ಬರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಕೇವಲ ಯಾವ ಅನಗತ್ಯ ವಿಚಾರಗಳ ಬಗ್ಗೆನೇ ಮತ್ತು ಮೋದಿ ಅವರನ್ನು ವೈಭವೀಕರಿಸುವಂಥದ್ದಕ್ಕೆ ಮಾತ್ರ ಮಾಧ್ಯಮಗಳು ಚರ್ಚೆ ಆಗ್ತದೆ. ಅವ್ರ ಬಗ್ಗೆ ಒಂದು ದಿವಸನೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ಇವತ್ತು ಕೇಂದ್ರದಲ್ಲಿ TV ಮಾಧ್ಯಮದಲ್ಲಿ ಇಲ್ಲ. ಇವತ್ತು ಯಾರಾದರೂ ಮಾಡ್ತಾರೋ ಅದನ್ನು? ಯಾರೂ ಮಾಡೋದಿಲ್ಲ. ದೊಡ್ಡ ಇನ್ಸಿಡೆಂಟ್ಸ್ ಆಗ್ತದೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವುದೋ ಸಣ್ಣ ಇನ್ಸಿಡೆಂಟ್ ತೊಗೊಂಡು ಅದು ಚರ್ಚೆ ಮಾಡ್ತಾರೆ. ಏನು ಮಾಡೋದು ನಾವು? ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.